ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ನಿರ್ದೇಶಕ ಓಂ ಪ್ರಕಾಶ್ ರಾವ್. ತಿರುಗೇಟನ್ನ ಕೂಡ ನೀಡಿದ್ದಾರೆ ಸುದ್ದಿಗೋಷ್ಠಿಯ ಮೂಲಕ. ನಿರ್ದೇಶಕ ಓಂ ಪ್ರಕಾಶ್ ರಾವ್ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ಫಿನಿಕ್ಸ್ ಚಿತ್ರದ ಕಾಂಟ್ರವರ್ಸಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಓಂ ಪ್ರಕಾಶ್ ರಾವ್. ಮೋಸದ ಆರೋಪಕ್ಕೆ ಓಂ ಪ್ರಕಾಶ್ ರಾವ್ ಕೌಂಟರ್ ಕೊಟ್ಟಿದ್ದಾರೆ. ಸಿನಿಮಾ ಮಾಡುವುದಾಗಿ ಹಣ ಪಡೆದಿದ್ದಂತಹ ವಿಚಾರ ಬೆಳಗ್ಗೆಯಿಂದಲೂ ಕೂಡ ಚರ್ಚೆಯಾಗಿತ್ತು. ಸಿನಿಮಾ ತಡವಾಗಿದ್ದಕ್ಕೆ ಈ ಸಮಸ್ಯೆ ಆಗಿದೆ. ಸಿನಿಮಾಗೆ ಯಾವತ್ತೂ ಕೂಡ ಮೋಸವನ್ನ ಮಾಡಲ್ಲ. ಭಾಸ್ಕರ್ ಶೆಟ್ಟಿ ತಾವೇ ಹೀರೋ ಅಂತ ಬಿಂಬಿಸ್ಕೊಂಡ್ರು. ಜಾಹೀರಾತುಗಳಲ್ಲೂ ಕೂಡ ತಾವೇ ಹೀರೋ ಅಂದ್ರು. ನಾನು ಯಾರಿಗೂ ಧಮಕಿಯನ್ನ ಹಾಕಿಲ್ಲ. ಪ್ರಚಾರಕ್ಕೋಸ್ಕರ ಬೀದಿಗೆ ಬರಬಾರ್ದು. ನನ್ನ ಮಾತು ಕೇಳೋಕೆ ರೆಡಿ ಇಲ್ಲ. ಅಗ್ರಿಮೆಂಟ್ ಎಲ್ಲ ಆದ್ರೆ 5 ದಿನ ಶೂಟಿಂಗ್ ಮುಗಿದ್ರೆ ಸರಿ ಹೋಗ್ತಿತ್ತು. ಎಲ್ಲ ಆರೋಪಗಳನ್ನ ಈ ಮೂಲಕ ತಳ್ಳಿ ಹಾಕಿದ್ದಾರೆ ಓಂ ಪ್ರಕಾಶ್ ರಾವ್. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಫಿನಿಕ್ಸ್ ಅನ್ನೋ ಸಿನಿಮಾ 2023 ಶುರು ಮಾಡಬೇಕಾದ್ರೆ ನಾನು ಅವ್ರ ಹತ್ರ ನಾನು ಅವ್ರಿಗೆ ಹೇಳಿದ್ದೆ, ಸ್ವಲ್ಪ ನನಗೆ ಹಣ ಸಹಾಯ ಮಾಡಿ, ನನ್ನ ಸಿನಿಮಾಗೆ ಬೇಕು, ನಾನು ಬಿಫೋರ್ ವಾಪಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವ್ರ ಹತ್ರ ಕಾಸು ತಗೊಂಡೆ. ಪಿಕ್ಚರ್ ಶುರು ಮಾಡಿದ್ರು, ಎಲ್ಲ ಇದರ ಮಾಡಿದ್ರು. ನಮ್ಮ ಹತ್ರ ಇರುವಂತ ನಮ್ಮ ಮಿಸ್ಸಸ್ ಅವರು ಕೂಡ ಕೆಲವರು ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ನಾನು ಬೀಸ್ಕೊಟ್ಟು. ಆಮೇಲೆ ಇವತ್ತು ಒಂದು ಪ್ರೊಡಕ್ಷನ್ ಮಾಡೋದು ತುಂಬಾ ಕಷ್ಟ ಇದೆ. ಅದರಲ್ಲೂ ಸ್ಟ್ರೈಟ್ ಪಿಕ್ಚರ್ ಮಾಡೋದು ತುಂಬಾನೇ ಕಷ್ಟ. ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಹೊಸ ಸ್ಟ್ರೈಟ್ ಪಿಕ್ಚರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ಇದರಲ್ಲಿ ನಾನೇನು ದೊಡ್ಡ ನಟನ ಹಾಕೊಂಡು ಸಿನಿಮಾ ಮಾಡಿಲ್ಲ, ಎಲ್ಲ ಅಪ್ಕಮಿಂಗ್ ಕಲಾವಿದಗಳನ್ನ ಹಾಕೊಂಡು. ಬಟ್ ಸಿನಿಮಾಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅಂತ ತುಂಬಾ ಖರ್ಚು ಮಾಡಿ ಸಿನಿಮಾ ಮಾಡಿದ್ವಿ. ಸೊ ಈ ಇದರಲ್ಲಿ ಅವ್ರು ಇತ್ತೀಚೆಗೆ ಭಾಸ್ಕರ್ ಅವ್ರಿಗೆ ಅಲ್ಲಿ ಫಸ್ಟ್ ಮಾಡ್ತಾನೆ ಅವರು ನಾನು ಹೀರೋ ಅಂತ ಹೇಳಿ ಕೆಲವು ಪತ್ರಿಕೆಗಳಲ್ಲಿ ಅವರಾದವರೇ ಹೇಳ್ಕೊಂಡು ಅದು ಪತ್ರಿಕೆಯಲ್ಲಿ ಹಾಕಿಸ್ಕೊಂಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಕಾರ್ತಿಕ್, ಈಗಾಗಲೇ ಸಿನಿಮಾ ಮಾಡೋದಾಗಿ ಹಣವನ್ನ ಪಡೆದಿದ್ರು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಾನೆ ಹೇಳ್ಬೋದು. ಈ ಕುರಿತಂತೆ ಓಂ ಪ್ರಕಾಶ್ ರಾವ್ ಅವರು ಏನ್ ಹೇಳ್ತಾ ಇದ್ದಾರೆ, ಹಾಗೆ ಭಾಸ್ಕರ್ ಶೆಟ್ಟಿ ಅವರ ಆರೋಪ ಏನು? ಕವ್ಯ, ಇವತ್ತು ಬೆಳಗ್ಗೆ ಅಷ್ಟೇ ಭಾಸ್ಕರ್ ಶೆಟ್ಟಿ ಅವರಿಂದ ಸಾಲು ಆರೋಪಗಳು ಕೇಳಿ ಬಂದಿತ್ತು. ಮತ್ತೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವ್ರಿಗೂ ಕೂಡ ರಿಟರ್ನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಫೀನಿಕ್ಸ್ ಅನ್ನೋಂತ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಅವರಿಬ್ಬರ ಮಧ್ಯೆ ಆಗಿರುವಂತಹ ವ್ಯವಹಾರಗಳ ಬಗ್ಗೆ ಕೂಲಂಕುಷವಾಗಿ ಆ ಒಂದು ದೂರಿನಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ರು. ಅದಕ್ಕೆ ಪ್ರತ್ಯಾರೋಪವಾಗಿ ಈಗ ನಿರ್ದೇಶಕರಾಗಿರುವಂತಹ ಓಂ ಪ್ರಕಾಶ್ ರಾವ್ ಅವರು ಒಂದಷ್ಟು ತಾವೇ ಸಾಲು ಆರೋಪಗಳನ್ನ ಭಾಸ್ಕರ್ ಶೆಟ್ಟಿ ಅವರ ಮೇಲೆ ಮಾಡ್ತಾ ಇದ್ದಾರೆ. ನಾನು ದುಡ್ಡು ಈಸ್ಕೊಂಡಿರೋದೇನೋ ನಿಜ, ಆದ್ರೆ ಅವ್ರು ಹೇಳ್ತಾ ಇರೋದ್ರಲ್ಲಿ ಯಾವುದೇ ಸತ್ಯದ ಒಂದು ಹುರುಳಿಲ್ಲ. ಏನಕ್ಕಂದ್ರೆ ನಾನೇ ಒಂದು ಸಿನಿಮಾ ಮಾಡ್ತೀನಿ ಅಂತ ಅಡ್ವಾನ್ಸ್ ತೆಗೆದುಕೊಂಡ್ಮೇಲೆ ಅದನ್ನ ಫುಲ್ಫಿಲ್ ಮಾಡುವಂತಹ, ಅದನ್ನ ಪರಿಪೂರ್ಣವಾಗಿ ಮುಗಿಸ್ಕೊಡುವಂತಹ ಹೊಣೆ ನಿರ್ದೇಶಕನಾಗಿ ನನಗಿರುತ್ತೆ. ಮತ್ತೆ ಅವರು ಯಾವಾಗ ಅವರು ದುಡ್ಡು ನನಗೆ ಕೊಟ್ಟಿರ್ತಾರೆ, ಆ ದುಡ್ಡು ಕೊಟ್ಟಾದ್ಮೇಲೆ ತಾನೇ ಈ ಸಿನಿಮಾಗೆ ಹೀರೋ ಅಂತ ಬಿಂಬಿಸುವಂತ ಒಂದು ಪ್ರಯತ್ನಕ್ಕೆ ಕೂಡ ಕೈ ಹಾಕಿರ್ತಾರೆ. ಆದ್ರೆ ಈ ಸಿನಿಮಾದ ಹೀರೋಯಿನ್ನು ನಿಮಿಕಾ ರತ್ನಾಕರ್ ಅವರು ಅವರೇ ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇದ್ದಾರೆ. ಸೊ ಈಗ ದುಡ್ಡು ಏನು ಈಗ ತಗೊಂಡಿದ್ದೀನಿ ಸಿನಿಮಾ ಮಾಡ್ಬೇಕು ಅಂತ, ಅದನ್ನ ಮುಗಿಸ್ಕೊಡ್ತೀನಿ, ಇನ್ನು 5 ದಿನಗಳ ಕಾಲ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗ್ಬೇಕಾಗಿದೆ. ಮತ್ತೆ ಅವರು ಭಾಸ್ಕರ್ ಶೆಟ್ಟಿ ಅವರು ಇಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಈ 5 ದಿನದ ಶೂಟಿಂಗ್ ಅನ್ನ ಮುಗಿಸ್ಕೊಡ್ಬೇಕು. ಆದ್ರೆ ಈ ತರ ಸುಮ್ನೆ ಆರೋಪಗಳು ಬರೋದ್ರಿಂದ, ನಾನು ಕೂಡ 49-50 ಸಿನಿಮಾಗಳನ್ನ ಕಂಪ್ಲೀಟ್ ಮಾಡಿರುವಂತ ನಿರ್ದೇಶಕ, ಸುಮ್ನೆ ಈ ತರ ಆರೋಪಗಳನ್ನ ಮಾಡೋದ್ರಿಂದ ಕನ್ನಡ ಚಿತ್ರರಂಗದಲ್ಲಿ ನನಗೂ ಕೂಡ ಒಂದು ಬ್ಲಾಕ್ ಮಾರ್ಕ್ ಬೀಳೋಂತ ಚಾನ್ಸಸ್ಗಳು ಇರುತ್ತೆ. ಹಾಗಾಗಿ ಇದನ್ನ ಕೂತ್ಕೊಂಡು ಮಾತನಾಡಿ ಸಾರ್ಟ್ ಔಟ್ ಮಾಡ್ಕೊಂತೀವಿ ಸದ್ಯದಲ್ಲೇ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಮತ್ತೆ ಭಾಸ್ಕರ್ ಶೆಟ್ಟಿ ಅವರು ಈ ಹಿಂದೆ ಹೇಳಿದಂತೆ ಓಂ ಪ್ರಕಾಶ್ ರಾವ್ ಅವರು ಏನು ಕಾಂಟ್ಯಾಕ್ಟ್ಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ, ಅದಕ್ಕೂ ಕೂಡ ಈ ಜಿಟಿ ಮಾಲ್ ನಲ್ಲಿ ನಡೆದಿರ್ತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಆನ್ಸರ್ ಮಾಡಿದ್ದಾರೆ. ನಾನೆಲ್ಲೂ ಕೂಡ ಹೋಗಿಲ್ಲ, ಎಲ್ಲರ ಕೈಗೆ ನಾನು ಸಿಗ್ತೀನಿ. ಆದ್ರೆ ಅವರು ಭಾಸ್ಕರ್ ಶೆಟ್ಟಿ ಅವರೇ ತಮ್ಮ ಮೇಲೆ ಯಾವ್ದೋ ಒಂದು ಅಸಮಾಧಾನ ಇಟ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಸಿನಿಮಾ ಕಂಪ್ಲೀಟ್ ಮಾಡ್ಕೊಟ್ಮೇಲೆ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಗೆಹರಿಯುತ್ತೆ. ಸಿನಿಮಾಗೆ ಯಾವುದೇ ರೀತಿಯಾದಂತಹ ತೊಂದರೆ ನನ್ನಿಂದ ಅಂತೂ ಉಂಟಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫಿನಿಕ್ಸ್ ಚಿತ್ರದ ಶೂಟಿಂಗ್ ಬಗ್ಗೆ ಮಾತಾಡೋದಾದ್ರೆ, ಈಗ 1 ವಾರಗಳ ಕಾಲ ಶೂಟಿಂಗ್ ಮುಗಿಸ್ಕೊಟ್ಟು ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರು ಆಗ್ತವೆ. ಅಲ್ಲಿ ಕೂಡ ಅಗ್ರಿಮೆಂಟ್ ಕ್ಲಿಯರೆನ್ಸ್ ಕೂಡ ಆಗಿದೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಈಗಷ್ಟೇ ಓಂ ಪ್ರಕಾಶ್ ರಾವ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದು ಪೋಸ್ಟ್
ಪೋಸ್ಟ್ ಪ್ರೊಡಕ್ಷನ್ ಆದ್ಮೇಲೆ ಏನು ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ, ಯಾವ್ಯಾವ ಬಿಸ್ನೆಸ್ ಗಳನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ, ಆ ಸಿನಿಮಾ ಬಿಸ್ನೆಸ್ ಗಳನ್ನ ಕಂಪ್ಲೀಟ್ ಮಾಡ್ಕೊಟ್ರೆ ಬಹುಶಃ ಈ ಎಲ್ಲ ಸಮಸ್ಯೆಗಳು ಲೀಗಲಿ ಬಗೆಹರಿಯುವಂತ ಚಾನ್ಸಸ್ ಗಳು ಇರುತ್ತೆ. ಕಾವ್ಯ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.